ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾರಿ, ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು 7ನೇ ತರಗತಿಯಲ್ಲಿದ್ದೀನಿ. ಮೀಟ್ ಮೈ ಸ್ಟೂಡೆಂಟ್ಸ್. ಇವತ್ತು ನಾನು 7ನೇ ತರಗತಿಯಲ್ಲಿದ್ದೀನಿ. ನನ್ನ ಸ್ಟೂಡೆಂಟ್ಸನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಓಕೆ, ಶಾಲಿನಿ, ಕೈ ಮಾಡಷ್ಟೇ, ಕರುಣಾ, ನಿರ್ಮಲಾ, ಮಹೇಶ್ವರಿ, ಅಂಕಿತಾ, ಗೌರಮ್ಮ, ದಿವ್ಯಾ. ಈ ಕಡೆ ಬಾಯ್ಸ್ ಕಡೆ ಬಂದರೆ ಪುನೀತ, ಅರವಿಂದ್, ಧನ್ರಾಜ್, ಹುಲಿರಾಜ್, ದರ್ಶನ್, ಗುಂಡಪ್ಪ, ಶಾಣಬಸಪ್ಪ. ಓಕೆ, ಇವರೆಲ್ಲ ನಮ್ಮ 7ನೇ ತರಗತಿಯ ಮುದ್ದು ಮಕ್ಕಳು. ಇವತ್ತು ನಾನು ಇವರಿಗೆ ಈ ಒಂದು ಸುತ್ತಳತೆ ಮತ್ತು ವಿಸ್ತೀರ್ಣ ಅನ್ನೋ ಪಾಠ ಬೋಧನೆ ಮಾಡ್ತಾ ಇದ್ದೆ. ಈ ಟೈಮಲ್ಲಿ ಇವರಿಗೆ ನಾನು ಬೆಂಚ್ ಅಳೆಯೋದಕ್ಕೆ ಕೇಳಿದ್ದೆ. ಎಲ್ಲ ಮಕ್ಕಳು ಡೆಸ್ಕ್ ಅಳೆಯೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಇಬ್ಬರಿಬ್ಬರು ಸೇರಿ ಒಂದೊಂದು ತಂಡವನ್ನು ಮಾಡಿದ್ದೆ. ಮಕ್ಕಳು ಬೆಂಚನ್ನು ನೀಟಾಗಿ ಮೆಜರ್ಮೆಂಟ್ ಮಾಡಿದ್ದಾರೆ ತಮ್ಮ ಸ್ಕೇಲಿಂದ. ಈಗ ಎಲ್ಲರದು ರಿಸಲ್ಟ್ ಬಂದಿದೆ, ಇಲ್ಲಿ ಬೋರ್ಡ್ ಮೇಲೆ ಕಾಣಿಸ್ತಾ ಇದೆ. ಓಕೆ, ಇಬ್ಬರಿಬ್ಬರು ಕಲ್ತು ಒಂದೊಂದು ಗ್ರೂಪ್ ಮಾಡಿದ್ದೆ. ಅದರಲ್ಲಿ ಅಂಕಿತಾ, ನಿರ್ಮಲಾ, ಶಾಲಿನಿ, ಗುಂಡಪ್ಪ, ಹುಲಿರಾಜ್ ಮತ್ತು ಪುನೀತ್ ಇವರೆಲ್ಲ ಏನು ಮಾಡಿದಾರಪ್ಪ ಅಂತಂದ್ರೆ ತಮ್ಮ ಮೆಜರ್ಮೆಂಟನ್ನು ಈಗ ಆಲ್ರೆಡಿ ಮಾಡಿಟ್ಟಿದ್ದಾರೆ. ಇಲ್ಲಮ್ಮ ಕಾಣಿಸ್ಲಾಗತ್ತದ. ಈಗ ಫೈನಲಾಗಿ ನಾನು ಒಂದು ಸಲ ಚೆಕ್ ಮಾಡ್ತೀನಿ ಇಲ್ಲೂ ಬೆಂಚ್ ಮೆಜರ್ಮೆಂಟ್ ಎಷ್ಟದ ಅಂತೇಳಿ. ನೋಡಮ್ಮ ಇದ್ರೊಳಗೆ ಯಾರು ಗೆಲ್ತಾರಂತೇಳಿ. ಓಕೆ, ರೆಡಿ ಇದ್ದೀರಿ? ಮೆಜರ್ಮೆಂಟ್ ಅಳ್ಳತ್ತಾರ ನೋಡ್ರಿ. ಮೆಜರ್ಮೆಂಟ್ ಅಂತಾರದ ಒಂದು ಏನೋ ಒಂದು ಹಳ್ಳಿಗತ್ತಿವೆ. ಎರಡು ಮೂರು ನಾಲ್ಕು ನಾಲ್ಕಂದ್ರೆ ಎಷ್ಟಾಯ್ತು? 120 ಆಯ್ತಾ? ಇಲ್ಲಿ ನೋಡ್ರಿ, 130, 139, 139.6. ಇದು ಉದ್ದ ಎಷ್ಟು? 139.6. ಯಾರು ಬಂದದ? ಅಂಕಿತಾ ಬಂದ್ರು 139.6. ಶಾಲಿನಿ ಬಂದ್ರಿ. ನೆಕ್ಸ್ಟ್ ರೈಟ್. ಈಗ ಆಗಲ್ಲ ಮೇಡಮ್ರಿ, ಆಗಲ್ಲ ಮೆಜರ್ಮೆಂಟ್ ಮಾಡಪ್ಪ. ಶಾಲಿನಿ ಸೌಂಡ್ ಮಾಡಬೇಡ. 39.6. ಓಕೆ, ಯಾರು ಬಂದ? 39.6 ಬಂದಿಲ್ಲ. ಇನ್ನೊಂದು ಸಲ ಚೆಕ್ ಮಾಡೋಣ ಸರ್. 30 ಬರ್ರಿ ನೀವ್ರಿ. 30, 39.5, 39.6 ಅದ. ಗೈಸ್, ಫೈನಲಿ ನಾವೊಂದು ಮೆಜರ್ಮೆಂಟ್ ಕಂಪ್ಲೀಟ್ ಆಯಿತು. ನಾವು ಡೆಸ್ಕಿನ ಮೆಜರ್ಮೆಂಟ್ ಎಷ್ಟಿದೆ ಅಂತಂದರೆ ಉದ್ದ 139.6 ಸೆಂಟಿಮೀಟರ್. ಇದನ್ನು ಇಬ್ಬರು ಸ್ಟೂಡೆಂಟ್ಸ್ ಯಾರು? ಅಂಕಿತಾ ಮತ್ತು ಶಾಲಿನಿ. ಎಕ್ಸಾಕ್ಟಾಗಿ ಇಬ್ಬರು ಯಾವ್ದಂದರೆ ಅಂಕಿತಾ ಮತ್ತು ಶಾಲಿನಿ ಇವರಿಬ್ಬರು ಎಕ್ಸಾಕ್ಟಾಗಿ ಉದ್ದವನ್ನು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿದ್ದಾರೆ. ಅದೇ ರೀತಿ ಅಗಲ ಎಷ್ಟಿದೆ ಅಂತಂದರೆ 39.6. 39.6 ಯಾರೂ ಮೆಜರ್ಮೆಂಟ್ ಮಾಡಿಲ್ಲ, ಬಟ್ ಗುಂಡಪ್ಪ 39.5 ಮಾಡ್ಯಾನ. ಓಕೆ, ಗುಂಡಪ್ಪ ಯಾವ್ದಿಂದ್ರು? ರೈಟ್. ಇವ್ರಿಗೆ ಜೋರಾಗಿ ಕ್ಲಾಸ್ ಬರಲಿ. ಬಸ್.